ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ಚಾಮುಂಡಿ ತಾಯಿಯ ದರ್ಶನ ಪಡೆದಂಥ ಪ್ರತಿಯೊಬ್ಬರು ಕೂಡ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇವತ್ತು ವಿಶೇಷ ಅಂತಂದ್ರೆ ಉತ್ಸವ ಮೂರ್ತಿಗೆ ಹಸಿರು ಬಣ್ಣದ ಸೀರೆಯನ್ನು ಹುಡಿಸಿರುವಂಥದ್ದು, ಜೊತೆಗೆ ಸುತ್ತಲೂ ಕೂಡ ನವಿಲುಗರಿಯ ಅಲಂಕಾರವನ್ನು ಮಾಡಲಾಗಿದೆ. ಅದರ ಪಕ್ಕದಲ್ಲೂ ಕೂಡ ಏಲಕ್ಕಿ ಹಾರವನ್ನು ಹಾಕಲಾಗಿದೆ. ಜೊತೆಗೆ ಮಲ್ಲಿಗೆ ಹೂವಿರ್ಬೋದು, ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಇವತ್ತು ಉತ್ಸವ ಮೂರ್ತಿಗೆ ಅಲಂಕಾರವನ್ನು ಮಾಡಲಾಗಿದೆ. ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥದ್ದು ಹಸಿರು ಬಣ್ಣದ ಸೀರೆಯನ್ನು ಹುಡಿಸಿರುವಂಥದ್ದು, ಜೊತೆಗೆ ಆಷಾಢ ಮಾಸದಲ್ಲಿ ಏನೋ ಶಕ್ತಿ ದೇವತೆಯನ್ನ ಪೂಜೆ ಮಾಡಿದ್ರೆ ಇಷ್ಟಾರ್ಥಿಗಳು ನೆರವೇರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಈಗಾಗಲೇ ದರ್ಶನ ಪಡಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಭಕ್ತಿ ಭಾವದಿಂದ ಬಂದು ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರೇ ಆದರೂ ಕೂಡ ಏನೋ ಚಾಮುಂಡಿ ತಾಯಿ ದರ್ಶನ ಪಡೆದಂಥವರು ಪ್ರತಿಯೊಬ್ಬರು ಕೂಡ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸುವುದು ವಾಡಿಕೆಯಾಗಿದೆ. ಈಗಾಗಲೇ ಕಡೆಯ ಆಷಾಢ ಶುಕ್ರವಾರ ಇವತ್ತು ಮುಂಜಾನೆ 5 ಗಂಟೆಯಿಂದಲೇ ಕೂಡ ಇವತ್ತು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗ್ತಾ ಇದೆ. ಈಗಾಗಲೇ ಏನೋ ಚಾಮುಂಡಿ ತಾಯಿಗೆ ಇವತ್ತು ಸಿಂಹವಾಹಿನಿ ಅಲಂಕಾರವನ್ನು ಮಾಡಲಾಗಿದೆ. ಬಹಳ ವಿಶೇಷ ಅಂತಂದ್ರೆ ಕಡೆಯ ಆಷಾಢ ಶುಕ್ರವಾರಕ್ಕೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಜೊತೆಗೆ ಕಳೆದ ವಾರ ಸಾಕಷ್ಟು ಗೊಂದಲಗಳಾಗಿತ್ತು, ಅದನ್ನ ಬಗೆಹರಿಸುವಲ್ಲಿ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಸುಧಾರಿತ ಕ್ರಮಗಳನ್ನು ತೆಗೆದುಕೊಂಡಿದೆ. ಇಂದು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಇನ್ನು ದೇವಾಲಯದ ಆವರಣದಲ್ಲಿ ನೋಡ್ತಾ ಇರ್ಬೋದು, ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನೋ ಭಕ್ತರು ಬರ್ತಾರೆ. ಜೊತೆಗೆ ವಿವಿಧ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಮುಂಜಾನೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ವಿಶೇಷವಾದಂತಹ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. 2,000 ರೂಪಾಯಿ ವ್ಯವಸ್ಥೆ ಇರ್ಬೋದು, 300 ರೂಪಾಯಿನ ವ್ಯವಸ್ಥೆ ಇರ್ಬೋದು. ಈಗಾಗಲೇ VIP ಗಳು ಕೂಡ ಸಪ್ರೇಟ್ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಇಂದು ರಾತ್ರಿವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಏನೋ ಅಧಿಕ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಚಾಮುಂಡಿ ತಾಯಿಯ ದರ್ಶನವನ್ನು ಪಡಿತಾರೆ. ಇವತ್ತು ಕಡೆಯ ಆಷಾಢ ಶುಕ್ರವಾರ ಶಕ್ತಿ ದೇವತೆಯನ್ನು ಪೂಜೆ ಮಾಡಿದ್ರೆ ಇಷ್ಟಾರ್ಥಿಗಳು ಈಡೇರುತ್ತೆ ಎನ್ನುವಂತಹ ನಂಬಿಕೆ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಕೂಡ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ಚಾಮುಂಡಿ ತಾಯಿಯ ದರ್ಶನ ಪಡೆದಂಥ ಪ್ರತಿಯೊಬ್ಬರು ಕೂಡ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇವತ್ತು ವಿಶೇಷ ಅಂತಂದ್ರೆ ಉತ್ಸವ ಮೂರ್ತಿಗೆ ಹಸಿರು ಬಣ್ಣದ ಸೀರೆಯನ್ನು ಹುಡಿಸಿರುವಂಥದ್ದು, ಜೊತೆಗೆ ಸುತ್ತಲೂ ಕೂಡ ನವಿಲುಗರಿಯ ಅಲಂಕಾರವನ್ನು ಮಾಡಲಾಗಿದೆ. ಅದರ ಪಕ್ಕದಲ್ಲೂ ಕೂಡ ಏಲಕ್ಕಿ ಹಾರವನ್ನು ಹಾಕಲಾಗಿದೆ. ಜೊತೆಗೆ ಮಲ್ಲಿಗೆ ಹೂವಿರ್ಬೋದು, ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಇವತ್ತು ಉತ್ಸವ ಮೂರ್ತಿಗೆ ಅಲಂಕಾರವನ್ನು ಮಾಡಲಾಗಿದೆ. ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥದ್ದು ಹಸಿರು ಬಣ್ಣದ ಸೀರೆಯನ್ನು ಹುಡಿಸಿರುವಂಥದ್ದು, ಜೊತೆಗೆ ಆಷಾಢ ಮಾಸದಲ್ಲಿ ಏನೋ ಶಕ್ತಿ ದೇವತೆಯನ್ನ ಪೂಜೆ ಮಾಡಿದ್ರೆ ಇಷ್ಟಾರ್ಥಿಗಳು ನೆರವೇರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಈಗಾಗಲೇ ದರ್ಶನ ಪಡಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಭಕ್ತಿ ಭಾವದಿಂದ ಬಂದು ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರೇ ಆದರೂ ಕೂಡ ಏನೋ ಚಾಮುಂಡಿ ತಾಯಿ ದರ್ಶನ ಪಡೆದಂಥವರು ಪ್ರತಿಯೊಬ್ಬರು ಕೂಡ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸುವುದು ವಾಡಿಕೆಯಾಗಿದೆ. ಈಗಾಗಲೇ ಕಡೆಯ ಆಷಾಢ ಶುಕ್ರವಾರ ಇವತ್ತು ಮುಂಜಾನೆ 5 ಗಂಟೆಯಿಂದಲೇ ಕೂಡ ಇವತ್ತು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗ್ತಾ ಇದೆ. ಈಗಾಗಲೇ ಏನೋ ಚಾಮುಂಡಿ ತಾಯಿಗೆ ಇವತ್ತು ಸಿಂಹವಾಹಿನಿ ಅಲಂಕಾರವನ್ನು ಮಾಡಲಾಗಿದೆ. ಬಹಳ ವಿಶೇಷ ಅಂತಂದ್ರೆ ಕಡೆಯ ಆಷಾಢ ಶುಕ್ರವಾರಕ್ಕೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಜೊತೆಗೆ ಕಳೆದ ವಾರ ಸಾಕಷ್ಟು ಗೊಂದಲಗಳಾಗಿತ್ತು, ಅದನ್ನ ಬಗೆಹರಿಸುವಲ್ಲಿ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಸುಧಾರಿತ ಕ್ರಮಗಳನ್ನು ತೆಗೆದುಕೊಂಡಿದೆ. ಇಂದು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಇನ್ನು ದೇವಾಲಯದ ಆವರಣದಲ್ಲಿ ನೋಡ್ತಾ ಇರ್ಬೋದು, ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನೋ ಭಕ್ತರು ಬರ್ತಾರೆ. ಜೊತೆಗೆ ವಿವಿಧ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಮುಂಜಾನೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ವಿಶೇಷವಾದಂತಹ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. 2,000 ರೂಪಾಯಿ ವ್ಯವಸ್ಥೆ ಇರ್ಬೋದು, 300 ರೂಪಾಯಿನ ವ್ಯವಸ್ಥೆ ಇರ್ಬೋದು. ಈಗಾಗಲೇ VIP ಗಳು ಕೂಡ ಸಪ್ರೇಟ್ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಇಂದು ರಾತ್ರಿವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಏನೋ ಅಧಿಕ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಚಾಮುಂಡಿ ತಾಯಿಯ ದರ್ಶನವನ್ನು ಪಡಿತಾರೆ. ಇವತ್ತು ಕಡೆಯ ಆಷಾಢ ಶುಕ್ರವಾರ ಶಕ್ತಿ ದೇವತೆಯನ್ನು ಪೂಜೆ ಮಾಡಿದ್ರೆ ಇಷ್ಟಾರ್ಥಿಗಳು ಈಡೇರುತ್ತೆ ಎನ್ನುವಂತಹ ನಂಬಿಕೆ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಕೂಡ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ಚಾಮುಂಡಿ ತಾಯಿಯ ದರ್ಶನ ಪಡೆದಂಥ ಪ್ರತಿಯೊಬ್ಬರು ಕೂಡ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇವತ್ತು ವಿಶೇಷ ಅಂತಂದ್ರೆ ಉತ್ಸವ ಮೂರ್ತಿಗೆ ಹಸಿರು ಬಣ್ಣದ ಸೀರೆಯನ್ನು ಹುಡಿಸಿರುವಂಥದ್ದು, ಜೊತೆಗೆ ಸುತ್ತಲೂ ಕೂಡ ನವಿಲುಗರಿಯ ಅಲಂಕಾರವನ್ನು ಮಾಡಲಾಗಿದೆ. ಅದರ ಪಕ್ಕದಲ್ಲೂ ಕೂಡ ಏಲಕ್ಕಿ ಹಾರವನ್ನು ಹಾಕಲಾಗಿದೆ. ಜೊತೆಗೆ ಮಲ್ಲಿಗೆ ಹೂವಿರ್ಬೋದು, ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಇವತ್ತು ಉತ್ಸವ ಮೂರ್ತಿಗೆ ಅಲಂಕಾರವನ್ನು ಮಾಡಲಾಗಿದೆ. ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥದ್ದು ಹಸಿರು ಬಣ್ಣದ ಸೀರೆಯನ್ನು ಹುಡಿಸಿರುವಂಥದ್ದು, ಜೊತೆಗೆ ಆಷಾಢ ಮಾಸದಲ್ಲಿ ಏನೋ ಶಕ್ತಿ ದೇವತೆಯನ್ನ ಪೂಜೆ ಮಾಡಿದ್ರೆ ಇಷ್ಟಾರ್ಥಿಗಳು ನೆರವೇರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಈಗಾಗಲೇ ದರ್ಶನ ಪಡಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಭಕ್ತಿ ಭಾವದಿಂದ ಬಂದು ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರೇ ಆದರೂ ಕೂಡ ಏನೋ ಚಾಮುಂಡಿ ತಾಯಿ ದರ್ಶನ ಪಡೆದಂಥವರು ಪ್ರತಿಯೊಬ್ಬರು ಕೂಡ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸುವುದು ವಾಡಿಕೆಯಾಗಿದೆ. ಈಗಾಗಲೇ ಕಡೆಯ ಆಷಾಢ ಶುಕ್ರವಾರ ಇವತ್ತು ಮುಂಜಾನೆ 5 ಗಂಟೆಯಿಂದಲೇ ಕೂಡ ಇವತ್ತು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗ್ತಾ ಇದೆ. ಈಗಾಗಲೇ ಏನೋ ಚಾಮುಂಡಿ ತಾಯಿಗೆ ಇವತ್ತು ಸಿಂಹವಾಹಿನಿ ಅಲಂಕಾರವನ್ನು ಮಾಡಲಾಗಿದೆ. ಬಹಳ ವಿಶೇಷ ಅಂತಂದ್ರೆ
ಕಡೆಯ ಆಷಾಢ ಶುಕ್ರವಾರಕ್ಕೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಜೊತೆಗೆ ಕಳೆದ ವಾರ ಸಾಕಷ್ಟು ಗೊಂದಲಗಳಾಗಿತ್ತು, ಅದನ್ನು ಬಗೆಹರಿಸುವಲ್ಲಿ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಸುಧಾರಿತ ಕ್ರಮಗಳನ್ನು ತೆಗೆದುಕೊಂಡಿದೆ. ಇಂದು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಇನ್ನು ದೇವಾಲಯದ ಆವರಣದಲ್ಲಿ ನೋಡ್ತಾ ಇರ್ಬೋದು, ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನೋ ಭಕ್ತರು ಬರ್ತಾರೆ. ಜೊತೆಗೆ ವಿವಿಧ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಮುಂಜಾನೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ವಿಶೇಷವಾದಂತಹ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. 2,000 ರೂಪಾಯಿ ವ್ಯವಸ್ಥೆ ಇರ್ಬೋದು, 300 ರೂಪಾಯಿನ ವ್ಯವಸ್ಥೆ ಇರ್ಬೋದು. ಈಗಾಗಲೇ VIP ಗಳು ಕೂಡ ಸಪ್ರೇಟ್ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಇಂದು ರಾತ್ರಿವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಏನೋ ಅಧಿಕ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಕಡೆಯ ಆಷಾಢ ಶುಕ್ರವಾರ ಶಕ್ತಿ ದೇವತೆಯನ್ನು ಪೂಜೆ ಮಾಡಿದ್ರೆ ಇಷ್ಟಾರ್ಥಿಗಳು ಈಡೇರುತ್ತೆ ಎನ್ನುವಂತಹ ನಂಬಿಕೆ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಕೂಡ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸದ್ಯ ಚಾಮುಂಡಿ ಬೆಟ್ಟದ ಆವರಣದಲ್ಲಿದ್ದಾರೆ. ದೃಶ್ಯ ಗಮನಿಸ್ತಾ ಇರ್ಬೋದು, ಚಾಮುಂಡಿ ತಾಯಿಯ ದರ್ಶನ ಪಡೆದಂತಹ ಪ್ರತಿಯೊಬ್ಬರು ಕೂಡ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇವತ್ತು ವಿಶೇಷ ಅಂತಂದ್ರೆ ಉತ್ಸವ ಮೂರ್ತಿಗೆ ಹಸಿರು ಬಣ್ಣದ ಸೀರೆಯನ್ನು ಹುಡಿಸಿರುವಂಥದ್ದು. ಜೊತೆಗೆ ಸುತ್ತಲೂ ಕೂಡ ನವಿಲುಗರಿಯ ಅಲಂಕಾರವನ್ನು ಮಾಡಲಾಗಿದೆ. ಅದರ ಪಕ್ಕದಲ್ಲೂ ಕೂಡ ಏಲಕ್ಕಿ ಹಾರವನ್ನು ಹಾಕಲಾಗಿದೆ. ಜೊತೆಗೆ ಮಲ್ಲಿಗೆ ಹೂವಿರ್ಬೋದು, ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಇವತ್ತು ಉತ್ಸವ ಮೂರ್ತಿಗೆ ಅಲಂಕಾರವನ್ನು ಮಾಡಲಾಗಿದೆ. ಸಾಕಷ್ಟು ಕಣ್ಮನ ಸೆಳೀತಾ ಇರುವಂಥದ್ದು ಹಸಿರು ಬಣ್ಣದ ಸೀರೆಯನ್ನು ಉಡಿಸಿರುವಂಥದ್ದು. ಜೊತೆಗೆ ಆಷಾಢ ಮಾಸದಲ್ಲಿ ಏನೋ ಶಕ್ತಿ ದೇವತೆಯನ್ನ ಪೂಜೆ ಮಾಡಿದರೆ ಇಷ್ಟಾರ್ಥಿಗಳು ನೆರವೇರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಈಗಾಗಲೇ ದರ್ಶನ ಪಡಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಭಕ್ತಿ ಭಾವದಿಂದ ಬಂದು ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರೇ ಆದರೂ ಕೂಡ ಏನೋ ಚಾಮುಂಡಿ ತಾಯಿ ದರ್ಶನ ಪಡೆದಂಥವರು ಪ್ರತಿಯೊಬ್ಬರು ಕೂಡ ಉತ್ಸವ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸುವುದು ವಾಡಿಕೆಯಾಗಿದೆ. ಈಗಾಗಲೇ ಕಡೆಯ ಆಷಾಢ ಶುಕ್ರವಾರ ಇವತ್ತು ಮುಂಜಾನೆ 5 ಗಂಟೆಯಿಂದಲೇ ಕೂಡ ಇವತ್ತು ಚಾಮುಂಡಿ ತಾಯಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗ್ತಾ ಇದೆ. ಈಗಾಗಲೇ ಏನೋ ಚಾಮುಂಡಿ ತಾಯಿಗೆ ಇವತ್ತು ಸಿಂಹವಾಹಿನಿ ಅಲಂಕಾರವನ್ನು ಮಾಡಲಾಗಿದೆ. ಬಹಳ ವಿಶೇಷ ಅಂತಂದರೆ ಕಡೆಯ ಆಷಾಢ ಶುಕ್ರವಾರಕ್ಕೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಜೊತೆಗೆ ಕಳೆದ ವಾರ ಸಾಕಷ್ಟು ಗೊಂದಲಗಳಾಗಿತ್ತು, ಅದನ್ನು ಬಗೆಹರಿಸುವಲ್ಲಿ ಜಿಲ್ಲಾಡಳಿತ ಇವತ್ತು ಸಾಕಷ್ಟು ಸುಧಾರಿತ ಕ್ರಮಗಳನ್ನು ತೆಗೆದುಕೊಂಡಿದೆ. ಇಂದು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಇನ್ನು ದೇವಾಲಯದ ಆವರಣದಲ್ಲಿ ನೋಡ್ತಾ ಇರ್ಬೋದು, ವಿವಿಧ ಬಗೆಯ ಹೂಗಳಿಂದಲೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ಜೊತೆಗೆ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನೋ ಭಕ್ತರು ಬರ್ತಾರೆ. ಜೊತೆಗೆ ವಿವಿಧ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಮುಂಜಾನೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ವಿಶೇಷವಾದಂತಹ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. 2,000 ರೂಪಾಯಿ ವ್ಯವಸ್ಥೆ ಇರ್ಬೋದು, 300 ರೂಪಾಯಿನ ವ್ಯವಸ್ಥೆ ಇರ್ಬೋದು. ಈಗಾಗಲೇ VIP ಗಳು ಕೂಡ ಸಪ್ರೇಟ್ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಇಂದು ರಾತ್ರಿವರೆಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಏನೋ ಅಧಿಕ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಇವತ್ತು ಕಡೆಯ ಆಷಾಢ ಶುಕ್ರವಾರ ಶಕ್ತಿ ದೇವತೆಯನ್ನು ಪೂಜೆ ಮಾಡಿದ್ರೆ ಇಷ್ಟಾರ್ಥಿಗಳು ಈಡೇರುತ್ತೆ ಎನ್ನುವಂತಹ ನಂಬಿಕೆ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಕೂಡ ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.